So in previous class we discussed about electric flux, Gauss law proof, applications of one application of Gauss law, and today we are going to discuss about second application of Gauss law. In this application we find out electric field intensity due to uniformly charged infinite sheet. In previous application we discussed electric field intensity due to uniformly charged infinite wire, but here we discussed about infinite sheet. Now this is about surface charge density concept. In previous one, linear charge density. Now let us consider a thin non-conducting plane sheet having uniform surface charge density sigma. We know surface charge density represented by sigma, so that was considered as a plane sheet. Sigma, let Q be the charge enclosed by the Gaussian surface. Electric field at a distance r from the sheet is to be calculated. We draw a Gaussian surface as shown in the figure. ನಾವು ನಿಮಗೆ ಕಾಣಿಸ್ತಾ ಇದೆ ಡಯಾಗ್ರಾಮ್ನಲ್ಲಿ ಒಂದು ಪ್ಲೇನ್ ಶೀಟ್ ಇದೆ. ಸೊ ಆ ಪ್ಲೇನ್ ಶೀಟಲ್ಲಿ ಚಾರ್ಜಸ್ ಇದೆ. ಎಷ್ಟು ಚಾರ್ಜ್ ಇದೆ? ಕ್ಯೂ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಕನ್ಸಿಡರ್ ಎ ಗಾಸಿಯನ್ ಸರ್ಫೇಸ್. Gaussian surface can be taken as rectangular slab or cylindrical. ಅಂದರೆ ನಾವು ಸಿಲಿಂಡ್ರಿಕಲ್ ಸಿಮಿಟ್ರಿ ಆದರೂ ತಗೋಬೋದು, ಅಥವಾ ಏನು ಇದು ಪ್ಲೇನ್ ಸಿಮಿಟ್ರಿ ಏನಿದೆ ಅಥವಾ ರೆಕ್ಟ್ಯಾಂಗ್ಯುಲರ್ ಸ್ಲ್ಯಾಬ್ ಏನಿದೆ ಅದನ್ನಾದರೂ ಕನ್ಸಿಡರ್ ಮಾಡ್ಕೋಬೋದು. ಅಂದರೆ ಗಾಸಿಯನ್ ಸರ್ಫೇಸ್ನ ನೀವು ಒಂದೇ ಥರ ತಗೋಬೇಕು ಅಂತ ಏನಿಲ್ಲ. ಈ ಸಿಚುವೇಶನ್ಗೆ ನಾವು ಗಾಸಿಯನ್ ಸರ್ಫೇಸ್ನ ಏನು ತಗೊಳ್ತಾ ಇದ್ದೀವಿ? ಸಿಲಿಂಡ್ರಿಕಲ್ ಆರ್ ರೆಕ್ಟ್ಯಾಂಗ್ಯುಲರ್ ಸರ್ಫೇಸ್. ಸೊ ವಿ ಡ್ರಾ ಎ ಗಾಸಿಯನ್ ಸರ್ಫೇಸ್ ಆ್ಯಸ್ ಶೋನ್ ಇನ್ ದ ಫಿಗರ್. ನಿಮ್ಗೆ ಕಾಣಿಸ್ತಾ ಇದೆ ಸಿಲಿಂಡ್ರಿಕಲ್ ಸರ್ಫೇಸ್ ಅಥವಾ ರೆಕ್ಟ್ಯಾಂಗ್ಯುಲರ್ ಸರ್ಫೇಸ್. ನೀವು ಯಾವುದಾದ್ರೂ ಕನ್ಸಿಡರ್ ಮಾಡ್ಬೋದು. ಈ ಎರಡಕ್ಕೂ ಸೇಮ್ ಸಿಚುವೇಶನ್ನೇ ಬರುತ್ತೆ. ದೆನ್ ಬೈ ಗಾಸ್ ಥಿಯರಮ್ ಏನು ಹೇಳುತ್ತೆ? ದ ಟೋಟಲ್ ಫ್ಲಕ್ಸ್ ಲಿಂಕ್ ಟು ದ ಕ್ಲೋಸ್ಡ್ ಸರ್ಫೇಸ್ ಈಸ್ ಈಕ್ವಲ್ ಟು 1 by epsilon naught times total charge enclosed over the surface. So that's why closed surface integral E vector dot ds vector is equal to q by epsilon naught. Then sigma, we know sigma means ಏನು ಸಿಗ್ಮಾ ಅಂದ್ರೆ ಏನು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೆ ಏನು? ಚಾರ್ಜ್ ಪರ್ ಯೂನಿಟ್ ಏರಿಯಾ. ಸೊ ದಟ್ಸ್ ವೈ ಕ್ಯೂ ಬೈ ಎಸ್. ದೆನ್ ಕ್ಯೂ ಇಸ್ ಈಕ್ವಲ್ ಟು, ಇಲ್ಲಿ ಎಷ್ಟು ಚಾರ್ಜ್ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? ಕ್ಯೂ ಇಸ್ ಈಕ್ವಲ್ ಟು ಸಿಗ್ಮಾ ಎಸ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಸ್ ಬೈ ಎಪ್ಸಲಾನ್ ನಾಟ್. ಅಂದರೆ ಕ್ಯೂ ಜಾಗದಲ್ಲಿ ಏನು ಮಾಡ್ತೀವಿ ಈಗ? ಸಿಗ್ಮಾ ಎಸ್ ಬೈ ಎಪ್ಸಲಾನ್ ನಾಟ್. ದೆನ್ ನಾವು closed surface integral E vector dot ds vector can be written as E vector dot ds vector closed surface integral. ನೋಡಿ ಇದರಲ್ಲಿ ಎಷ್ಟು ಸರ್ಫೇಸ್ ಇದೆ? ಟೋಟಲ್ ನಂಬರ್ ಆಫ್ ಸರ್ಫೇಸಸ್. ರೆಕ್ಟ್ಯಾಂಗ್ಯುಲರ್ ಅಂತ ತಗೊಂಡ್ರೆ ಟೋಟಲ್ ಎಷ್ಟು ಸರ್ಫೇಸ್ ಇರುತ್ತೆ? 6 ಸರ್ಫೇಸ್ ಇರುತ್ತೆ. ಓಕೆನಾ? ರೆಕ್ಟ್ಯಾಂಗ್ಯುಲರ್ ಅಂತ ತಗೊಂಡ್ರೆ. ಅದೇ ಸಿಲಿಂಡ್ರಿಕಲ್ ಅಂತ ತಗೊಂಡ್ರೆ 3 ಸರ್ಫೇಸಸ್ ಇರುತ್ತೆ. ನಾವು ಅದಕ್ಕೆ ಜಸ್ಟ್ 3 ಸರ್ಫೇಸ್ ಕನ್ಸಿಡರ್ ಮಾಡ್ತೀವಿ. ಯಾಕೆ 3 ಸರ್ಫೇಸ್ ಕನ್ಸಿಡರ್ ಮಾಡ್ತೀವಿ ಅಂತಂದರೆ, ರೆಕ್ಟ್ಯಾಂಗ್ಯುಲರಲ್ಲಿ ಇನ್ನೂ 3 ಸರ್ಫೇಸಲ್ಲಿ ಏನಾಗಿರುತ್ತೆ? ಫ್ಲಕ್ಸ್ ಲಿಂಕ್ಡ್ 0 ಆಗಿರುತ್ತೆ ಅಂತ ಕನ್ಸಿಡರ್ ಮಾಡ್ಬೋದು. ಅಥವಾ ಸಿಲಿಂಡ್ರಿಕಲಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ 3 ಸರ್ಫೇಸಸ್ ಇರುತ್ತೆ. 3 ಸರ್ಫೇಸ್ಗೂ ಫೈಂಡ್ ಔಟ್ ಮಾಡ್ತೀವಿ. ಸೊ ದಟ್ಸ್ ವೈ ಈಗ ನಾನು ಸಿಲಿಂಡ್ರಿಕಲ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಸೊ ಇಂಟೆಗ್ರೇಷನ್ ಫಸ್ಟ್ ಸರ್ಫೇಸ್ ನೀವು ಯಾವುದಾದ್ರೂ ಮೆನ್ಷನ್ ಮಾಡ್ಕೊಳ್ಳಿ, ಬಟ್ ಆ ಸಿಚುವೇಶನಿಗೆ ತಕ್ಕಂತೆ ತಗೋಬೇಕಾಗುತ್ತೆ. ಈಗ ನಾನು S1 S2 ಸರ್ಫೇಸಸ್ನ ಏನು ಸರ್ಕ್ಯುಲರ್ ಇದ್ದಾವೆ ಅವನ್ನ ಕನ್ಸಿಡರ್ ಮಾಡ್ತೀನಿ. S1 ಮತ್ತು S2 ಸರ್ಫೇಸಸ್ ನಿಮಗೆ ಕಾಣಿಸ್ತಿದೆ. ಪಿ ಮತ್ತು ಪಿ ಡ್ಯಾಶ್ ಡಯಾಗ್ರಾಮ್ನಲ್ಲಿ ಕಾಣಿಸ್ತಿದೆಯಲ್ಲ, ಪಿ ಮತ್ತು ಪಿ ಡ್ಯಾಶ್ ಸರ್ಫೇಸ್ ಏನಿದೆ ಅವೆರಡು ಏನು S1 ಮತ್ತು S2. ನೀವು ಯಾವುದಾದ್ರೂ ಕನ್ಸಿಡರ್ ಮಾಡಿ. ಅದು ಪಿ ಡ್ಯಾಶ್ನೇ S1 ಅಂತ ತಗೋಬೋದು ಆ್ಯಂಡ್ ಪಿನೇ S2 ಅಂತ ತಗೋಬೋದು. ಸೊ ಈಗ ಇಂಟಿಗ್ರೇಷನ್ S1 E ವೆಕ್ಟಾರ್ ಡಾಟ್ ds1 ವೆಕ್ಟಾರ್ ಇಸ್ ಈಕ್ವಲ್ ಟು ಪ್ಲಸ್ ಇಂಟಿಗ್ರೇಷನ್ S2 E ವೆಕ್ಟಾರ್ ಡಾಟ್ ds2 ವೆಕ್ಟಾರ್ ಇಸ್ ಪ್ಲಸ್
ಇಂಟಿಗ್ರೇಷನ್ S3 E ವೆಕ್ಟಾರ್ ಡಾಟ್ DS3 ವೆಕ್ಟಾರ್ ದಟ್ ಈಸ್ ಈಕ್ವಲ್ ಟು ಸಿಗ್ಮಾ S ಬೈ ಎಪ್ಸಲಾನ್ ನಾಟ್. ಯಾಕೆ ಇಲ್ಲಿ 3 ಸರ್ಫೇಸ್ ತೊಗೊಳ್ತಾ ಇದ್ದೀವಿ? ಇಲ್ಲಿ ನಾವು ಮೆನ್ಷನ್ ಮಾಡ್ಕೊಳ್ತಾ ಇರೋದು 3 ಸರ್ಫೇಸ್, 2 ಸರ್ಕ್ಯುಲರ್ ಸರ್ಫೇಸು, 1 ಫ್ಲ್ಯಾಟ್ ಸರ್ಫೇಸ್, ಅದರಲ್ಲಿ ಸಿಲಿಂಡರಲ್ಲಿ. ಇಲ್ಲೂ ಅಷ್ಟೇ, ನೀವು ಫಸ್ಟ್ ಡಯಾಗ್ರಾಮ್ನಲ್ಲಿ ಅಬ್ಸರ್ವ್ ಮಾಡ್ಬೋದು, ಪಿ ಜಾಗದಲ್ಲಿ 1 ಸರ್ಫೇಸ್ ಇದೆ, P' 1 ಸರ್ಫೇಸ್, 2 ಸರ್ಫೇಸಾ. ನೆಕ್ಸ್ಟು ಫ್ಲ್ಯಾಟ್ ಸರ್ಫೇಸ್ ಒಂದಿದೆಯಲ್ಲ, ಟಾಪ್ ಸರ್ಫೇಸು, ಸೊ ಅದು 1 ಸರ್ಫೇಸ್ ಅಂತ ತಗೊಳ್ತೀವಿ. 3 ಸರ್ಫೇಸಸ್. ದೆನ್ ಈ 3 ಸರ್ಫೇಸಸ್ಸಲ್ಲಿ ಏರಿಯಾ ವೆಕ್ಟಾರು ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಡೈರೆಕ್ಷನ್ನಲ್ಲಿರುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಈಗ ಇಂಟಿಗ್ರೇಷನ್ E ವೆಕ್ಟಾರ್ ಡಾಟ್ DS ವೆಕ್ಟಾರ್ನ ಏನಂತ ಬರಿಬೋದು? EDS ಕಾಸ್ ಥೀಟಾ ಅಂತ ಬರಿಬೋದಾ? ದೆನ್ ಇಂಟಿಗ್ರೇಷನ್ S1 E ಡಾಟ್ DS1 ಕಾಸ್ 0. ಯಾಕೆ ಕಾಸ್ 0 ತಗೊಳ್ತಾ ಇದ್ದೀವಿ ನೋಡಿ, ನೀವು Pನ S1 ಸರ್ಫೇಸ್ ಅಂತ ತಗೋಬೋದು, ಪಾಯಿಂಟ್ ಇದೆಯಲ್ಲ ಅದನ್ನು S1 ಸರ್ಫೇಸ್ ಅಂತ ತಗೋಬೋದು, P' S2 ಅಂತ ತಗೊಳ್ಳಿ. ಓಕೆನಾ? ನೋಡಿ, ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಏರಿಯಾ ವೆಕ್ಟಾರು ಈ ವೆಕ್ಟಾರ್ಗೆ ಅಲ್ಲೇನಾಗಿದೆ, ಸೇಮ್ ಡೈರೆಕ್ಷನಲ್ಲಿದೆ, ಅಂದರೆ ಇನ್ ದ ಡೈರೆಕ್ಷನ್, ಅಂದರೆ ಎರಡೂ ಏನಾಗಿದೆ, ಸೇಮ್ ಲೈನ್ನಲ್ಲೇ ಇದೆ. ನಿಮಗೆ 2 ಡಯಾಗ್ರಾಮ್ನಲ್ಲೂ ಅದೇ ಅಬ್ಸರ್ವ್ ಆಗ್ತಾ ಇರೋದು, ಎರಡೂ ಏನಾಗಿದೆ, ಸೇಮ್ ಲೈನ್ನಲ್ಲಿದೆ ಅಥವಾ ಸೇಮ್ ಡೈರೆಕ್ಷನ್ನಲ್ಲಿದೆ, ವಿಚ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಪ್ಯಾರಲಲ್ ಅಂದರೆ ಏನಾಗಿರುತ್ತೆ, ಆ್ಯಂಗಲು 0 ಡಿಗ್ರಿ, ಪ್ಲಸ್ ಇಂಟಿಗ್ರೇಷನ್ S2 ಆಲ್ಸೋ ಏನಾಗಿರುತ್ತೆ, ಪ್ಯಾರಲಲ್ ಟು ಈಚ್ ಅದರ್. ಸೊ ದಟ್ಸ್ ವೈ S2 ವ್ಯಾಲ್ಯೂ ಏನಾಗಿರುತ್ತೆ, ಕಾಸ್ ಥೀಟಾ ವ್ಯಾಲ್ಯೂ 0 ಡಿಗ್ರಿ, ಕಾಸ್ 0, ಪ್ಲಸ್ ಇಂಟಿಗ್ರೇಷನ್ S3 ಸರ್ಫೇಸ್ ಅಂತ ತಗೊಳ್ಳೋದಾದರೆ ನೀವು ಫ್ಲ್ಯಾಟ್ ಆ್ಯಂಡ್ ಸರ್ಫೇಸ್ ತಗೊಳ್ಳಿ. ಇದರಲ್ಲಿ ಫಸ್ಟ್ ಡಯಾಗ್ರಾಮ್ನಲ್ಲಿ ಟಾಪ್ ಸರ್ಫೇಸು, ಈ ಸೆಕೆಂಡ್ ಡಯಾಗ್ರಾಮ್ನಲ್ಲಿ ಫ್ಲ್ಯಾಟ್ ಆ್ಯಂಡ್ ಸರ್ಫೇಸು. ಸೊ ಈ ಫ್ಲ್ಯಾಟ್ ಆ್ಯಂಡ್ ಸರ್ಫೇಸ್ ಫುಲ್ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಅಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನು ಅಲಾಂಗ್ ದ ಡೈರೆಕ್ಷನ್ ಇರುತ್ತೆ, ಅಂದರೆ ಪಾಸಿಟಿವ್ ಅಂತಂದರೆ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಏರಿಯಾ ವೆಕ್ಟಾರ್ ಏನಾಗಿರುತ್ತೆ, ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಆಗಿರುತ್ತೆ, ಅಂದರೆ ಹೀಗೆ ಏರಿಯಾ ವೆಕ್ಟಾರ್ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ದಟ್ಸ್ ವೈ ವಿ ಕನ್ಸಿಡರ್ 90 ಡಿಗ್ರಿ. ಸೊ cos 90, then that is equal to sigma S by epsilon naught. Now, ಸೊ ನೀವು ಅಬ್ಸರ್ವ್ ಮಾಡಿರ್ಬೋದು, ಹಿಂದ್ಗಡೆ ಇಕ್ವೇಷನ್, ಲಾಸ್ಟ್ ಇಕ್ವೇಷನ್ ಏನಾಗುತ್ತೆ ನೋಡಿ, ಲಾಸ್ಟ್ ಇಕ್ವೇಷನ್ E ಡಾಟ್ DS1 ಕಾಸ್ 0 ಏನು, 1. ಸೊ ಇಂಟಿಗ್ರೇಷನ್ S1 E DS1 ಉಳಿಯುತ್ತೆ, ಪ್ಲಸ್ ಇಂಟಿಗ್ರೇಷನ್ S2 E DS2 ಉಳಿಯುತ್ತೆ, ಯಾಕಂದರೆ ಕಾಸ್ 0 1. ದೆನ್ ಕಾಸ್ 90 0. S3 ಸರ್ಫೇಸಲ್ಲಿ ಯಾವುದೇ ಫ್ಲಕ್ಸ್ ಲಿಂಕ್ ಆಗೋಲ್ಲ. ಸೊ ದಟ್ಸ್ ವೈ ಈ ಇಂಟಿಗ್ರೇಷನ್ S1 DS1 ಅಂದರೆ ಈನ ಹೊರಗಡೆ ತಗೊಳ್ತೀನಿ, S1 ಸರ್ಫೇಸ್ ತಾನೇ ಚೇಂಜ್ ಆಗ್ತಾ ಇರೋದು. ಸೊ ದಟ್ಸ್ ವೈ ಇಂಟಿಗ್ರೇಷನಲ್ಲಿ ಬರ್ಕೊಳ್ತೀನಿ, ಇಂಟಿಗ್ರೇಷನ್ S1 DS1 ಪ್ಲಸ್ E ಇಂಟು ಇಂಟಿಗ್ರೇಷನ್ S2 DS2 ದಟ್ ಈಸ್ ಈಕ್ವಲ್ ಟು ಸಿಗ್ಮಾ S ಬೈ ಎಪ್ಸಲಾನ್ ನಾಟ್. ದೆನ್ ಟೋಟಲ್ ಸರ್ಫೇಸ್, ಈಗ S1 ಸರ್ಫೇಸ್ ಇದೆಯಲ್ಲ, ಸ್ಮಾಲ್ ಸರ್ಫೇಸು, ಆ 1 ಸರ್ಫೇಸ್ನ ನಾನು S ಅಂತ ಬರ್ಕೊಳ್ತೀನಿ, ಆ್ಯಂಡ್ S2 ಸರ್ಫೇಸ್ನು S ಅಂತ ತೊಗೊಳ್ತೀನಿ, ಅಂದರೆ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಿದೆ, S ಇದೆ ಅಂತ ತೊಗೊಳ್ತಾ ಇದ್ದೀನಿ. DS1 ಇಂಟಿಗ್ರೇಷನ್ DS1 ಇಸ್ ಈಕ್ವಲ್ ಟು S, ಇಂಟಿಗ್ರೇಷನ್ DS2 ಇಸ್ ಈಕ್ವಲ್ ಟು S. ಸೊ ದಟ್ಸ್ ವೈ ES ಪ್ಲಸ್ ES ಇಸ್ ಈಕ್ವಲ್ ಟು ಸಿಗ್ಮಾ S ಬೈ ಎಪ್ಸಲಾನ್ ನಾಟ್. ES ಪ್ಲಸ್ ES 2ES, S ಗೆಟ್ ಕ್ಯಾನ್ಸಲ್, ರಿಮೈನಿಂಗ್ ಉಳಿಯೋದು 2E. ಸೊ SS ಗೆಟ್ ಕ್ಯಾನ್ಸಲ್, ದೆನ್ E is equal to 2E is equal to sigma by epsilon naught ಆಗುತ್ತೆ, then E is equal to sigma by 2 epsilon naught ಆಗುತ್ತೆ. So this is the electric field strength due to a plane sheet. ಇದು ತಿನ್ ಪ್ಲೇನ್ ಶೀಟ್ ಅಂತ ತಗೊಂಡಿದ್ವಿ ಇಲ್ಲಿವರೆಗೂ ಏನು, ತಿನ್ ಪ್ಲೇನ್ ಶೀಟ್, ಥಿಕ್ನೆಸ್ಸು ತುಂಬ ಕಡಿಮೆ ಇದೆ, ಶೀಟ್ ತಿಕ್ ಇರೋದಿಲ್ಲ, ತಿನ್ ಇರುತ್ತೆ, ಅಂದರೆ ಚಾರ್ಜು ಒಂದೇ ಸರ್ಫೇಸಲ್ಲಿ ಇರೋ ಥರ. ಬಟ್ ಇಲ್ಲೇನಾಗುತ್ತೆ, ಇನ್ಫೈನೈಟ್ ಥಿಕ್ನೆಸ್ ಇತ್ತು ಅಂತ ಕನ್ಸಿಡರ್ ಮಾಡಿಕೊಂಡ್ರೆ, ಅಂದರೆ ಥಿಕ್ನೆಸ್ ಜಾಸ್ತಿ ಇದೆ ಅಂತ ತಗೊಂಡ್ರೆ, ಆ ಟೈಮಲ್ಲಿ ಏನು ಮಾಡಬೇಕು, ಇಂಟಿಗ್ರೇಷನ್ E ವೆಕ್ಟಾರ್ ಡಾಟ್ DS ವೆಕ್ಟಾರ್ ಇಸ್ ಈಕ್ವಲ್ ಟು 2 ಸಿಗ್ಮಾ S ಬೈ ಎಪ್ಸಲಾನ್ ನಾಟ್, 2 ಸಿಗ್ಮಾ S ಬೈ ಎಪ್ಸಲಾನ್ ನಾಟ್. ಅಂದರೆ ಈ ಅಬೋ ಸೆಕೆಂಡ್ ಇಕ್ವೇಷನ್ ಇದೆಯಲ್ಲ, 2ES ಇಸ್ ಈಕ್ವಲ್ ಟು ಸಿಗ್ಮಾ S ಬೈ ಎಪ್ಸಲಾನ್ ನಾಟ್,
ಅದ್ರ ಬದಲು ನೀವೇನು ತಗೋಬೇಕು, ಇಂಟಿಗ್ರೇಷನ್ ಇ ಡಾಟ್ ಡಿ ಎಸ್ ವೆಕ್ಟಾರ್ ಇಸ್ ಈಕ್ವಲ್ ಟು 2 ಸಿಗ್ಮಾ ಎಸ್ ಬೈ ಎಪ್ಸಲಾನ್ ನಾಟ್. 2 ಸಿಗ್ಮಾ ಎಸ್ ಯಾಕೆ ಅಂತಂದರೆ ಎರಡು ಸರ್ಫೇಸ್ನ ನೀವು ಕನ್ಸಿಡರ್ ಮಾಡ್ತೀರಾ. ಅಂದರೆ ಥಿಕ್ನೆಸ್ ಇದ್ದಾಗ ಸರ್ಫೇಸ್ ಎರಡು ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ಇದು ಒಂದು ಸರ್ಫೇಸ್ ಆಗಿರುತ್ತೆ, ಇದು ಒಂದು ಸರ್ಫೇಸ್ ಆಗಿರುತ್ತೆ. ಸೊ ಥಿಕ್ನೆಸ್ ಜಾಸ್ತಿ ಇದೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಇದು ಅಂತ ಕನ್ಸಿಡರ್ ಮಾಡ್ಕೊಂಡು ಓನ್ಲಿ ಒಂದು ಸರ್ಫೇಸ್. ಈಗ ಥಿಕ್ನೆಸ್ ಜಾಸ್ತಿ ಇದೆ ಅಂದರೆ ಎರಡು ಸರ್ಫೇಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ಸ್ ವೈ 2 ಸಿಗ್ಮಾ ಎಸ್ ಬೈ ಎಪ್ಸಲಾನ್ ನಾಟ್. ದೆನ್ ಸೊ 2es ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಸಿಗ್ಮಾ ಎಸ್ ಬೈ ಎಪ್ಸಲಾನ್ ನಾಟ್. ಎಸ್ ಗೆಟ್ ಕ್ಯಾನ್ಸಲ್, ದೆನ್ 2 get cancel, E is equal to sigma by epsilon naught. E is equal to sigma by epsilon naught. So this is the equation for when the plane sheet is having finite thickness. Thin sheet ಆದರೆ sigma by 2 epsilon naught. Thick sheet ಆದರೆ sigma by epsilon naught. Then how it varies with distance or separation distance R ಅಥವಾ ಡಿ ಅಂತ ತಗೋಬೋದು. ಯಾವ ಥರ ವೇರಿ ಆಗುತ್ತೆ ನೋಡಿ, ಆ್ಯಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸಸ್ ಆರ್ ದ ಡಿಸ್ಟೆನ್ಸ್ ಇನ್ಕ್ರೀಸಸ್, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ರಿಮೇನ್ಸ್ ಕಾನ್ಸ್ಟೆಂಟ್. ವೈ? ಬಿಕಾಸ್ ನಿಮಗೆ ಇಕ್ವೇಷನ್ ಕಾಣಿಸ್ತಿದೆಯಲ್ಲ, ಇ ಇಸ್ ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್. ಇ ನಾಟ್ ಅಲ್ಲ, ಅದು ಎಪ್ಸಲಾನ್ ನಾಟ್ ಅಂತ ಕನ್ಸಿಡರ್ ಮಾಡಿ. ಜಸ್ಟ್ ಡಯಾಗ್ರಾಮ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಇ ಇಸ್ ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್. ಓಕೆ, ಈಗ ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್ ಇದೆಯಲ್ಲ, ಅಲ್ಲಿ ಡಿ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲಾದರೂ ಇದೆನಾ? ಇಲ್ಲ. ಅಂದರೆ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್. ಆಸ್ ಡಿಸ್ಟೆನ್ಸ್ ಇನ್ಕ್ರೀಸಸ್ ದೇರ್ ಇಸ್ ನೋ ಚೇಂಜ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಅಫೆಕ್ಟ್ ಮಾಡೋದಿಲ್ಲ. ಸೊ ದಟ್ಸ್ ವೈ ಇ ಇಸ್ ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್. ಅದಕ್ಕೆ ವೇರಿಯೇಷನ್ ಆಫ್ ಗ್ರಾಫ್ ಹೆಂಗಿರುತ್ತೆ? ಸೊ ಪ್ಯಾರಲಲ್ ಟು ಡಿ ಆಗಿರುತ್ತೆ. ಓಕೆನಾ? Next one is electric field intensity due to 2 oppositely charged parallel plates. ಇದು ನಿಮಗೆ ಅಪ್ಲಿಕೇಶನ್ ಅಲ್ಲ, ಹೊಸ ಅಪ್ಲಿಕೇಶನ್ ಅಲ್ಲ, ಸೆಕೆಂಡ್ ಅಪ್ಲಿಕೇಶನ್ಗೆ ರಿಲೇಟೆಡ್. ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಯಾಕೆಂದರೆ ನಿಮಗೆ ಸೆಕೆಂಡ್ ಚಾಪ್ಟರಲ್ಲಿ ಮತ್ತೆ ಕಾನ್ಸೆಪ್ಟ್ ಬರುತ್ತೆ, ಇದೇ ಕಾನ್ಸೆಪ್ಟೇ ಬರುತ್ತೆ, ಪ್ಯಾರಲಲ್ ಪ್ಲೇಟ್ಸು. ಸೊ ಅದಕ್ಕೋಸ್ಕರ ಈಗಲೇ ಡಿರೈವ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು a 2 oppositely charged parallel plates. So now in this case we consider 2 parallel plates which are oppositely charged. One is plus sigma and minus sigma. ಅಂದರೆ ಒಂದು ಪ್ಲೇಟ್ ಏನಾಗಿದೆ ಪಾಸಿಟಿವ್ಲಿ ಚಾರ್ಜ್ಡ್, ಅನದರ್ ಪ್ಲೇಟ್ ಈಸ್ ನೆಗೆಟಿವ್ಲಿ ಚಾರ್ಜ್ಡ್. ಹಿಯರ್ ವಿ ಕನ್ಸಿಡರ್ 3 ರೀಜನ್ಸ್. ಯಾವುದ್ಯಾವುದು? P1, P2 ಆ್ಯಂಡ್ P3. ಇನ್ ಬಿಟ್ವೀನ್ ಪ್ಲೇಟ್, outside the plate. ಅರ್ಥ ಆಗ್ತೀಯನ? ಇನ್ ಬಿಟ್ವೀನ್ ದ ಪ್ಲೇಟ್, ಔಟ್ಸೈಡ್ ದ 2 ಪ್ಲೇಟ್ಸ್. ಸೊ ಈಗ P1 ಎಲ್ಲಿದೆ? ಇನ್ ಬಿಟ್ವೀನ್. P2 ಎಲ್ಲಿದೆ? ಔಟ್ಸೈಡ್. ನೀವು ರೈಟ್ ಔಟ್ಸೈಡ್ ಆರ್ ಲೆಫ್ಟ್ ಔಟ್ಸೈಡ್ ಅಂತಲೂ ಕನ್ಸಿಡರ್ ಮಾಡ್ಕೋಬೋದು. ಸೊ P2 ಆ್ಯಂಡ್ P3 ನೋಡಿ, ಫಸ್ಟ್ ನೀವು ಮಾಡಬೇಕಾಗಿರೋದು ಇಷ್ಟೇ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ಸ್ ಯಾವ ಥರ ಆ್ಯಕ್ಟ್ ಆಗುತ್ತೆ ಅನ್ನೋದನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್, if you want to calculate electric field strength, you have to place a test charge. ಓಕೆನಾ? you have to place a test charge. ನೋಡಿ, P1 ಪೊಸಿಷನ್ನಲ್ಲಿ ಒಂದು ಟೆಸ್ಟ್ ಚಾರ್ಜ್ನ ಪ್ಲೇಸ್ ಮಾಡಿ, ಅಂದರೆ ಪಾಸಿಟಿವ್ ಚಾರ್ಜ್ನ ಪ್ಲೇಸ್ ಮಾಡ್ತೀನಿ. ಡ್ಯೂ ಟು ದ ಪಾಸಿಟಿವ್ ಪ್ಲೇಟ್ ಏನಾಗುತ್ತೆ? ಅಟ್ರಾಕ್ಟ್ ಆರ್ ರಿಪಲ್. ಸೊ ರೆಡ್ ಇಂಡಿಕೇಟ್ಸ್, ರೆಡ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಅದು ನಿಮಗೇನು ಇಂಡಿಕೇಟ್ ಮಾಡ್ತಾ ಇದೆ? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಡ್ಯೂ ಟು ಪಾಸಿಟಿವ್ ಚಾರ್ಜ್. ಓಕೆ, ನೆಕ್ಸ್ಟು ಡ್ಯೂ ಟು ದಿಸ್ ನೆಗೆಟಿವ್ ಪ್ಲೇಟ್ ಏನಾಗುತ್ತೆ? P1ನಲ್ಲಿರೋ ಪಾಸಿಟಿವ್ ಚಾರ್ಜು ಅಟ್ರಾಕ್ಟ್ ಆಗುತ್ತೆ, ಟುವರ್ಡ್ಸ್ ನೆಗೆಟಿವ್ ಪ್ಲೇಟೇ ಬರುತ್ತೆ. ಸೊ ಡೈರೆಕ್ಷನ್ ಕಾಣಿಸ್ತಿದೆಯಲ್ಲ, ಇ ಪ್ಲಸ್ ಆ್ಯಂಡ್ ಇ ಮೈನಸ್. ಅದೇ ಥರ P2 ಪೊಸಿಷನ್ನಲ್ಲಿ ಪ್ಲೇಸ್ ಮಾಡ್ತೀನಿ, ಯಾವುದನ್ನ? ಪಾಸಿಟಿವ್ ಚಾರ್ಜ್. ಡ್ಯೂ ಟು ದಿಸ್ ಪಾಸಿಟಿವ್ ಪ್ಲೇಟ್ ಏನಾಗುತ್ತೆ? ರಿಪಲ್. ಡ್ಯೂ ಟು ನೆಗೆಟಿವ್ ಪ್ಲೇಟ್ ಅಟ್ರಾಕ್ಟ್. ನೆಕ್ಸ್ಟು P3ನಲ್ಲಿ ಪ್ಲೇಸ್ ಮಾಡ್ತೀನಿ ಪಾಸಿಟಿವ್ ಚಾರ್ಜ್ನ. ಡ್ಯೂ ಟು ಪಾಸಿಟಿವ್ ಪ್ಲೇಟ್ ರಿಪಲ್, ಡ್ಯೂ ಟು ನೆಗೆಟಿವ್ ಪ್ಲೇಟ್ ಅಟ್ರಾಕ್ಟ್. ಸೊ ಅಬ್ಸರ್ವ್ ದಿಸ್ ಒನ್. P1 ಪೊಸಿಷನ್ನಲ್ಲಿ ಎರಡು ಏನಾಗಿದೆ? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ಸು ಸೇಮ್ ಡೈರೆಕ್ಷನ್ನಲ್ಲಿದೆ. ನೆನ್ಪಿಟ್ಕೊಳ್ಳಿ, ಎರಡು ಏನಾಗಿದೆ? ಸೇಮ್ ಡೈರೆಕ್ಷನ್ನಲ್ಲಿದ್ದಾಗ ನಾವೇನು ಮಾಡ್ತೀವಿ? ಸ್ಟ್ರೆಂತ್ಸ್ನ ಆ್ಯಡ್ ಅಪ್ ಮಾಡ್ತೀವಿ.
ಆಪೋಸಿಟ್ ಡೈರೆಕ್ಷನಲ್ಲಿದ್ದಾಗ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಇಲ್ಲಿ ಸಿಗ್ಮಾ ಮೈನಸ್ ಸಿಗ್ಮಾ ಪ್ಲಸ್ ಸಿಗ್ಮಾ ಎರಡೂ ಸೇಮ್ ಆಗಿರೋದ್ರಿಂದ, ಮೈನಸ್ ಸಿಗ್ಮಾ ಮತ್ತು ಪ್ಲಸ್ ಸಿಗ್ಮಾ ಎರಡೂ ಸೇಮ್ ಆಗಿರೋದ್ರಿಂದ ಇ ಪ್ಲಸ್ ಮತ್ತು ಇ ಮೈನಸ್ ಮ್ಯಾಗ್ನಿಟ್ಯೂಡ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಬಟ್ ಆಪೋಸಿಟ್ ಡೈರೆಕ್ಷನ್ ಆಗಿರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಅಂದರೆ P2 ಮತ್ತು P3 ಪೊಸಿಷನ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ಸು 0 ಆಗಿರುತ್ತೆ. ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು 0 ಆಗಿರುತ್ತೆ. ನೋಡಿ, ನೀವು ಬೇಕಿದ್ದರೆ ಈ ಥರನೂ ತಗೋಬೋದು. ಇ ಅಂತ ತಗೊಳ್ಳೋದಾದರೆ, ಇ ಪ್ಲಸ್ ಅಂತ ತಗೊಳ್ಳೋದಾದರೆ ಅಥವಾ ಇ ಮೈನಸ್ ಅಂತ ತಗೊಳ್ಳೋದಾದರೆ, ಇ ಮೈನಸ್ ಅಂತ ತಗೊಳ್ಳೋದಾದ್ರೆ ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್, ಇ ಪ್ಲಸ್ ಅಂತ ತಗೊಳ್ಳೋದಾದರೆ ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್. ಅದೇ ಥರ ಇವೆರಡು ಏನಾಗ್ತವೆ, ಕ್ಯಾನ್ಸಲ್ ವಿತ್ ಈಚ್ ಅದರ್, ದಟ್ ಬಿಕಮ್ 0. ಅದೇ ಥರ ಥರ್ಡ್ ರೀಸನ್ನಲ್ಲಿ ನೀವು ಅಪ್ಪು ಮತ್ತು ಡೌನ್ನಲ್ಲಿ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಎರಡು 0 ಆಗುತ್ತೆ. ಇನ್ ಬಿಟ್ವೀನ್ 2 ಪ್ಲೇಟ್ಸ್ ಏನಾಗಿರುತ್ತೆ, ಸೇಮ್ ಡೈರೆಕ್ಷನ್ ಆಗಿರೋದ್ರಿಂದ ಆ್ಯಡ್ ಅಪ್ ಆಗುತ್ತೆ. ದೆನ್ ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್ ಆಗುತ್ತೆ. ಸೊ ಡಯಾಗ್ರಾಮ್ನಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಪ್ಲೇನಾರ್ ಸಿಮೆಟ್ರಿ. ಸೊ ಇ ಈಸ್ ಈಕ್ವಲ್ ಟು 0 ಆ್ಯಂಡ್ ಇ ಈಸ್ ಈಕ್ವಲ್ ಟು 0 ಎಲ್ಲಿ, ಔಟ್ಸೈಡ್ ದ ಪ್ಲೇಟ್. ಇನ್ ಬಿಟ್ವೀನ್ 2 ಪ್ಲೇಟ್ಸ್ ಏನಾಗುತ್ತೆ, ಎರಡು ಆ್ಯಡ್ ಅಪ್ ಆಗೋದ್ರಿಂದ 2 ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್ ಆಗುತ್ತೆ. 2 ಸಿಗ್ಮಾ ಬೈ 2 ಎಪ್ಸಲಾನ್ ನಾಟ್. ದೆನ್ 2 ಗೆಟ್ ಕ್ಯಾನ್ಸಲ್, ಸಿಗ್ಮಾ ಬೈ ಎಪ್ಸಲಾನ್ ನಾಟ್. ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ ಬಿಟ್ವೀನ್ 2 ಪ್ಲೇಟ್ಸ್, ಸಿಗ್ಮಾ ಬೈ ಎಪ್ಸಲಾನ್ ನಾಟ್. ಔಟ್ಸೈಡ್ ದ ಪ್ಲೇಟ್ಸ್ 0. ಓಕೆನಾ. ನೆಕ್ಸ್ಟ್ ಥರ್ಡ್ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ನಂಬರ್ 3 ನಾವು ಸ್ಟಡಿ ಮಾಡೋದು. ಇದು ಇಲ್ಲಿವರೆಗೂ ಸ್ಟಡಿ ಮಾಡಿದ್ದು ಅಪ್ಲಿಕೇಶನ್ ನಂಬರ್ 2. ಅಪ್ಲಿಕೇಶನ್ ನಂಬರ್ 3 ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಸರ್ಫೇಸ್. ಫಸ್ಟ್ ನಾವು ಕನ್ಸಿಡರ್ ಮಾಡಿದ್ದು ಲೀನಿಯರ್, ಈಗ ಎರಡನೇದು ಕನ್ಸಿಡರ್ ಮಾಡಿದ್ದು ಸರ್ಫೇಸ್, ಈಗ ಕನ್ಸಿಡರ್ ಮಾಡ್ತಾ ಇರೋದು ವಾಲ್ಯೂಮ್. ಅರ್ಥ ಆಗ್ತೀಯೇನಾ? ಸೊ ಫಸ್ಟ್ ಒನ್ ಎಲೆಕ್ಟ್ರಿಕ್, ಥರ್ಡ್ ಒನ್ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್. ಸೊ ದಿಸ್ ಈಸ್ ಆಲ್ಸೋ ಸೆಕೆಂಡ್ ಒನ್, ಅಂದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕಾನ್ಸೆಪ್ಟ್ ಇದೆಯಲ್ಲ, ಅದಕ್ಕೆ ಅಪ್ಲೈ ಆಗುತ್ತೆ. ಥರ್ಡ್ ಒನ್ಗೆಲ್ಲ, ಯಾವುದು ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿಗಲ್ಲ, ಸೆಕೆಂಡ್ ಒನ್ಗೆ ಯಾವುದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಕಾನ್ಸೆಪ್ಟ್. ಯಾಕಂದರೆ ನಾವು ಸ್ಪೆರಿಕಲ್ ಶೆಲ್ ಅಂತ ತಗೊಳ್ತೇವೆ, ಹಾಲೋ ಸ್ಪೆರಿಕಲ್ ಶೆಲ್, ಇಟ್ ಈಸ್ ಸರ್ಫೇಸ್. ಓಕೆನಾ. ನಾವು ಇದರಲ್ಲಿ ಯಾವ ಥರ ಆ್ಯಕ್ಟ್ ಆಗುತ್ತೆ, ನಾವು ಲೆಟ್ ಅಸ್ ಕನ್ಸಿಡರ್ ಎ ಚಾರ್ಜ್ Q is distributed uniformly on the surface of a spherical shell having radius capital R as shown in the figure. Let P be the observation point at a distance R from the center of the shell where electric field intensity to be calculated. ನಿಮಗೆ ಒಂದು ಸ್ಪೆರಿಕಲ್ ಶೆಲ್ ಇದೆ, ಅದರ ರೇಡಿಯಸ್ ಏನಾಗಿದೆ, ಕ್ಯಾಪಿಟಲ್ ಆರ್ ಇದೆ. ಈಗ ನಾವು ಅಬ್ಸರ್ವೇಷನ್ ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅದು ಅಬ್ಸರ್ವೇಷನ್ ಪಾಯಿಂಟ್ಸ್ ನಾವು ಎಲ್ಲೆಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಸ್ಟ್ ಅಬ್ಸರ್ವೇಷನ್ ಪಾಯಿಂಟ್ನಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಔಟ್ಸೈಡ್ ದ ಶೆಲ್. ಸ್ಮಾಲ್ ಆರ್ ಅಂದರೆ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಶೆಲ್ ಟು ಎ ಪಾಯಿಂಟ್, ಅಬ್ಸರ್ವೇಷನ್ ಪಾಯಿಂಟ್. ಆರ್ ಈಸ್ ಗ್ರೇಟರ್ ದ್ಯಾನ್ ಕ್ಯಾಪಿಟಲ್ ಆರ್, ಅಂದರೆ ರೇಡಿಯಸ್ ಆಫ್ ದ ಶೆಲ್ ಇನ್ನೂ ಜಾಸ್ತಿ ಇದೆ, ಅಂದರೆ ಹೊರಗಡೆ ಇರುತ್ತೆ ಅಂತ. ದೆನ್ ಈ ಕೇಸಲ್ಲಿ ಡ್ರಾ ಎ ಗಾಸಿಯನ್ ಸರ್ಫೇಸ್ ಆಫ್ ರೇಡಿಯಸ್ ಸ್ಮಾಲ್ ಆರ್ ಅರೌಂಡ್ ದ ಶೆಲ್ ವಿತ್ ಓ ಆಫ್ ಆ್ಯಸ್ ಇಟ್ಸ್ ಸೆಂಟರ್. ನೋಡಿ, ನೀವು ಯಾವುದೇ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ನ ಫೈಂಡ್ ಔಟ್ ಮಾಡಬೇಕು ಫಾರ್ ಸಿಮೆಟ್ರಿ, ಅಂದರೆ ಯಾವುದೋ ಒಂದು ಪ್ಲೇನಾರ್ ಸಿಮೆಟ್ರಿ ಇರ್ಬೋದು ಅಥವಾ ನಿಮಗೆ ಲೀನಿಯರ್ ಸಿಮೆಟ್ರಿ ಇರ್ಬೋದು. ಈ ಥರ ಕೇಸಲ್ಲಿ ನೀವೇನು ಮಾಡಬೇಕು, ಗಾಸಿಯನ್ ಸರ್ಫೇಸ್ನ ಕನ್ಸಿಡರ್ ಮಾಡಬೇಕು. ಇದರಲ್ಲಿ ನೀವು ಗಾಸಿಯನ್ ಸರ್ಫೇಸ್ನ ಯಾವ ಥರ ಕನ್ಸಿಡರ್ ಮಾಡಬೇಕು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಸೊ ಡಯಾಗ್ರಾಮ್ನಲ್ಲಿ ನೋಡಿ, ಕ್ಯಾಪಿಟಲ್ ಆರ್ ಈಸ್ ರೇಡಿಯಸ್ ಆಫ್ ದ ಸ್ಪೆರಿಕಲ್ ಶೆಲ್, ಅದೇ ಸ್ಪೆರಿಕಲ್ ಶೆಲ್. ಚಾರ್ಜಸ್ ಎಲ್ಲಿರುತ್ತೆ, ಆನ್ ದ ಸರ್ಫೇಸ್ ಆಫ್ ದ ಶೆಲ್. ಓಕೆನಾ. ಈಗ ನಾವು ಪಿ ಪಾಯಿಂಟ್ನ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ, ಔಟ್ಸೈಡ್ ದ ಶೆಲ್. ಸೊ ಆ ಔಟ್ಸೈಡ್ ಎಲ್ಲಿ ಪಿ ಪಾಯಿಂಟ್ನ ಪ್ಲೇಸ್ ಮಾಡಿದ್ದೀವಿ, ಅಲ್ಲಿಗೆ ನೀವು ಏನು ಮಾಡಬೇಕು, ಸ್ಪೆರಿಕಲ್ ಸರ್ಫೇಸ್ನ ಡ್ರಾನ್ ಮಾಡ್ಕೋಬೇಕು. ಯಾಕೆ ಸ್ಪೆರಿಕಲ್ ಸರ್ಫೇಸ್ನ ಡ್ರಾನ್ ಮಾಡಬೇಕು, ಗಾಸ್ ಲಾ ಓನ್ಲಿ ಅಪ್ಲಿಕೇಬಲ್ ಫಾರ್ ಕ್ಲೋಸ್ಡ್ ಸರ್ಫೇಸ್. ಗೊತ್ತಾಗ್ತೀಯನ. ಸೊ ಇದಕ್ಕೆ ನೀವು ಸಿಲಿಂಡ್ರಿಕಲ್ ಬರ್ಕೊಳಕ್ಕೆ ಬರಲ್ಲ ಗಾಸಿಯನ್ ಸರ್ಫೇಸ್ನ, ಅಥವಾ ಪ್ಲೇನರ್ ಬರ್ಕೊಳಕ್ಕೆ ಬರಲ್ಲ, ಅಂದರೆ ರೆಕ್ಟ್ಯಾಂಗ್ಯುಲರ್ ಬರ್ಕೊಳಕ್ಕೆ ಬರಲ್ಲ. ಇದಕ್ಕೆ ಯಾವುದು ಸೂಟೇಬಲ್ಲು, ಸ್ಪೆರಿಕಲ್ ಸರ್ಫೇಸ್. ಸೊ ಅದಕ್ಕೆ ಸ್ಪೆರಿಕಲ್ ತಗೊಳ್ತಾ ಇದ್ದೀವಿ. ದೆನ್ ಡಯಾಗ್ರಾಮ್ ಕಾಣಿಸ್ತಾ ಇದೆ ನಿಮಗೆ.
ಸೊ ಪಿ ಪಾಯಿಂಟಲ್ಲಿ ನಾವು ಏನು ಮಾಡಬೇಕೀಗ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಫೈಂಡ್ ಔಟ್ ಮಾಡಬೇಕು ಡ್ಯೂ ಟು ಹಾಲೋ ಸ್ಪೆರಿಕಲ್ ಶೆಲ್. ದೆನ್ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್ ಏನು ಹೇಳುತ್ತೆ? ಗಾಸ್ ಥಿಯರಮ್ಮು ಈ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಲಾನ್ ನಾಟ್. ದೆನ್ ಇಂಟೆಗ್ರೇಷನ್ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್ ಇಸ್ ಈಕ್ವಲ್ ಟು, ನೋಡಿ ಇ ವೆಕ್ಟಾರ್ ಡಾಟ್ ಡಿ ಎಸ್ ವೆಕ್ಟಾರ್ನ ಏನಂತ ಬರಿಬೋದು? ಇ ಡಿ ಎಸ್ ಕಾಸ್ ಥೀಟಾ, ಇ ಡಿ ಎಸ್ ಕಾಸ್ ಥೀಟಾ. ಅಬ್ಸರ್ವ್ ದಿಸ್ ಒನ್. ಓನ್ಲಿ ಈಗ ಒಂದು ಬಾಲ್ ಇದೆ ಅಂತಂದರೆ ಎಷ್ಟು ಸರ್ಫೇಸ್ ಇರುತ್ತೆ? ಒಂದೇ ಸರ್ಫೇಸ್ ತಾನೆ, ಓನ್ಲಿ ಒನ್ ಸರ್ಫೇಸ್. ಸೊ ದಟ್ಸ್ ವೈ ಈಗ ಒಂದು ಸರ್ಫೇಸ್ಗೆ ತಗೊಳ್ಳೋದ್ರಿಂದ ನೀವು ಜಸ್ಟ್ ಏನು ಬರೀತೀರಾ? ಇ ಡಿ ಎಸ್ ಕಾಸ್ 0 ಡಿಗ್ರಿ. 0 ಯಾಕೆ? ನೋಡಿ ನೀವು ಡಯಾಗ್ರಾಮ್ನಲ್ಲಿ ಅಬ್ಸರ್ವ್ ಮಾಡ್ತಿರೋದು, ಸೆಕೆಂಡ್ ಡಯಾಗ್ರಾಮ್ನಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ, ಇ ಮತ್ತು ಡಿ ಎಸ್ ಏನಾಗಿದೆ? ಎರಡು ಸೇಮ್ ಡೈರೆಕ್ಷನ್ನಲ್ಲಿದೆ. ಸೊ ದಟ್ಸ್ ವೈ ಥೀಟಾ ವ್ಯಾಲ್ಯೂ ಏನಾಗಿರುತ್ತೆ? 0 ಡಿಗ್ರಿ. ಕಾಸ್ 0 1. ಸೊ ಇ ಡಿ ಎಸ್ ಕಾಸ್ 0 ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಲಾನ್ ನಾಟ್. ದೆನ್ ಇನ ಹೊರಗಡೆ ತಗೊಳ್ತೀನಿ, ಇಂಟೆಗ್ರೇಷನ್ ಡಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಲಾನ್ ನಾಟ್. ನಾವು ವಿ ಕನ್ಸಿಡರ್ ಸಿಗ್ಮಾ ಡಿ ಎಸ್ ಅಲ್ಲ, ಇಂಟೆಗ್ರೇಷನ್ ಡಿ ಎಸ್ ಅಂದರೆ ಏನು ತಗೋಬೇಕು? ವಾಟ್ ಈಸ್ ದ ಏರಿಯಾ ಆಫ್ ದ ಸ್ಪಿಯರ್ ಆರ್ ಸ್ಪೆರಿಕಲ್ ಸರ್ಫೇಸ್? ಸ್ಪೆರಿಕಲ್ ಸರ್ಫೇಸ್ದು ಏರಿಯಾ ಏನು? 4 r ಸ್ಕ್ವೇರ್. ಸೊ ದಟ್ಸ್ ವೈ ಇ ಇಂಟು ಸರ್ಫೇಸ್ ಇಂಟೆಗ್ರಲ್ ಡಿ ಎಸ್ನ ಏನಂತ ಬರೀಬೇಕೀಗ? 4 r ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು ಕ್ಯೂ ಬೈ ಎಪ್ಸಲಾನ್ ನಾಟ್. ದೆನ್ ಇ ಈಸ್ ಈಕ್ವಲ್ ಟು ಕ್ಯೂ ಬೈ, ನೀವು 4 r ಸ್ಕ್ವೇರ್ನ ಡಿನಾಮಿನೇಟರಿಗೆ ತಗೊಂಡ್ರೆ ಕ್ಯೂ ಬೈ 4 ಎಪ್ಸಲಾನ್ ನಾಟ್ ಆರ್ ಸ್ಕ್ವೇರ್, ಆರ್ 1/4 ಎಪ್ಸಲಾನ್ ನಾಟ್ ಕ್ಯೂ ಬೈ ಆರ್ ಸ್ಕ್ವೇರ್ ಬರಿಬೋದಾ? ಇ ಈಸ್ ಈಕ್ವಲ್ ಟು 1/4 ಎಪ್ಸಲಾನ್ ನಾಟ್ ಕ್ಯೂ ಬೈ ಆರ್ ಸ್ಕ್ವೇರ್ ಅಂತಲೂ ಬರಿಬೋದು. ನೆಕ್ಸ್ಟ್ ವಿ ಕನ್ಸಿಡರ್ ಸೆಕೆಂಡ್ ಕೇಸ್. Case 2. When P lies on the surface of the shell, that is R is equal to capital R. Small r is distance from the center of the sphere to observation point. Capital R is radius of the sphere. So ಆ ಸಿಚುವೇಷನಲ್ಲಿ ಏನಾಗಿರುತ್ತೆ? ಇನ್ ಪ್ರೀವಿಯಸ್ ಇಕ್ವೇಷನ್ ಇ ಈಸ್ ಈಕ್ವಲ್ ಟು ಕ್ಯೂ ಬೈ 4 ಎಪ್ಸಲಾನ್ ನಾಟ್ ಸ್ಮಾಲ್ ಆರ್ ಸ್ಕ್ವೇರ್ ಇತ್ತಲ್ಲ, ಸೊ ರಿಪ್ಲೇಸ್ಡ್ ಬೈ ಕ್ಯಾಪಿಟಲ್ ಆರ್. ಅಂದರೆ ಸ್ಮಾಲ್ ಆರ್ನ ಏನಂತ ಬರ್ಕೊಳ್ತೀವಿ ಈಗ? ಕ್ಯಾಪಿಟಲ್ ಆರ್. ಯಾಕೆಂದರೆ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್. ದೆನ್ ಸಿಗ್ಮಾ ಇಸ್ ಈಕ್ವಲ್ ಟು, ವಾಟ್ ಈಸ್ ಮೀನ್ ಬೈ ಸಿಗ್ಮಾ? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಚಾರ್ಜ್ ಪರ್ ಯೂನಿಟ್ ಏರಿಯಾ, ಚಾರ್ಜ್ ಕ್ಯೂ ಬೈ ಏರಿಯಾ ಪೈ ಆರ್ ಸ್ಕ್ವೇರ್, 4 r ಸ್ಕ್ವೇರ್. ಸ್ಮಾಲ್ ಆರ್ನ ಏನಂತ ಬರಿತೀವಿ? ಕ್ಯಾಪಿಟಲ್ ಆರ್. ಸೊ ದಟ್ಸ್ ವೈ ಕ್ಯೂ ಬೈ 4 r ಸ್ಕ್ವೇರ್ ಅಂತ ಬರ್ಕೋಬೋದಾ? ದೆನ್ ಕ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ? 4 r ಸ್ಕ್ವೇರ್ ಇಂಟು ಸಿಗ್ಮಾ. ನಾವು ಸಬ್ಸ್ಟಿಟ್ಯೂಟ್ ಕ್ಯೂ ವ್ಯಾಲ್ಯೂ ಇನ್ ಇಕ್ವೇಷನ್ 1. ದೆನ್ ಇ ಈಸ್ ಈಕ್ವಲ್ ಟು 4 r ಸ್ಕ್ವೇರ್ ಸಿಗ್ಮಾ ಡಿವೈಡೆಡ್ ಬೈ 4 ಎಪ್ಸಲಾನ್ ನಾಟ್ ಆರ್ ಸ್ಕ್ವೇರ್. ಸೊ ಇ ಈಸ್ ಈಕ್ವಲ್ ಟು ಸಿಗ್ಮಾ ಬೈ ಎಪ್ಸಲಾನ್ ನಾಟ್ ಆಗುತ್ತೆ. ಸೊ ದಿಸ್ ಈಸ್ ಫಾರ್ ಏನು? ವೆನ್ ಪಾಯಿಂಟ್ ಲೈಸ್ ಆನ್ ದ ಸರ್ಫೇಸ್ ಆಫ್ ದ ಶೆಲ್. ಅಂದರೆ ಈಗ ಗಾಸಿಯನ್ ಸರ್ಫೇಸ್ ಎಲ್ಲಿ ಬರೀಬೇಕು? ಆನ್ ದ ಸರ್ಫೇಸ್ ಆಫ್ ದ ಶೆಲ್. ನಾವು ಥರ್ಡ್ ಕೇಸಲ್ಲಿ ಇಫ್ ಪಿ ಲೈಸ್ ಇನ್ಸೈಡ್ ದ ಶೆಲ್, ಆರ್ ಈಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್, ಸ್ಮಾಲ್ ಆರ್ ಈಸ್ ಲೆಸ್ ದ್ಯಾನ್ ಕ್ಯಾಪಿಟಲ್ ಆರ್. ಸೊ ನಿಮಗೆ ಡಯಾಗ್ರಾಮ್ ಕಾಣಿಸ್ತಿರ್ಬೋದು. ಆ ಗಾಸಿಯನ್ ಸರ್ಫೇಸ್ ಡಾಟೆಡ್ ಲೈನ್ ಈಸ್ ಗಾಸಿಯನ್ ಸರ್ಫೇಸ್. ಪಾಯಿಂಟ್ ಎಲ್ಲಿದೆ? ಆ ಸರ್ಫೇಸ್ ಮೇಲ್ಗಡೆನೇ ಇದೆ, ಅದು ಗಾಸಿಯನ್ ಸರ್ಫೇಸ್ ಮೇಲೆ. ದೆನ್ ಸೊ ಈ ಸಿಚುವೇಷನ್ನಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರೋದು ಕ್ಯೂ. ನೋಡಿ ನಿಮಗೆ ಗೊತ್ತಿದೆ, ಒಂದು ಕಂಡಕ್ಟಿಂಗ್ ಸ್ಪೆರಿಕಲ್ ಶೆಲ್ ಅಂತಂದರೆ ಚಾರ್ಜಸ್ ಎಲ್ಲಿ ಅಕ್ಯುಮುಲೇಟ್ ಆಗಿರುತ್ತೆ? ಆನ್ ದ ಸರ್ಫೇಸ್ ಆಫ್ ದ ಶೆಲ್. ಎಲ್ಲಿರುತ್ತೆ? ಆನ್ ದ ಸರ್ಫೇಸ್ ಆಫ್ ದ ಶೆಲ್. ದೆನ್ ಇನ್ಸೈಡ್ ಏನಾಗಿರುತ್ತೆ? ಚಾರ್ಜ್ ಬಿಕಮ್ಸ್ 0. ಇಫ್ ಚಾರ್ಜ್ ಬಿಕಮ್ಸ್ 0, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗುತ್ತೆ? 0. ವೈ? ಬಿಕಾಸ್ ಚಾರ್ಜ್ ಇದ್ದರೆ ತಾನೇ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಪ್ರೊಡ್ಯೂಸ್ ಆಗೋದು. ಸೊ ದಟ್ಸ್ ವೈ ಇನ್ಸೈಡ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಈಸ್ 0. ನಾವು ದಿಸ್ ವೇರಿಯೇಷನ್ ಕ್ಯಾನ್ ಬಿ ಟೇಕನ್ ಆ್ಯಸ್ ಯಾವ ಥರ ವೇರಿ ಆಗುತ್ತೆ? ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವಿತ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ನೋಡಿ O ಟು ಕ್ಯಾಪಿಟಲ್ ಆರ್ ಅಂದರೆ
ಸೆಂಟರ್ ಆಫ್ ದ ಸ್ಪೆರಿಕಲ್ ಶೆಲ್ ಟು ದ ರೇಡಿಯಸ್ ಅಂದರೆ ಆನ್ ದ ಸರ್ಫೇಸ್ ಅಲ್ಲಿವರೆಗೂ ಏನಾಗಿರುತ್ತೆ, ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್. ವೈ? ಬಿಕಾಸ್ ಇ ಈಸ್ ಈಕ್ವಲ್ ಟು 0. ನೆಕ್ಸ್ಟ್ ಏನಾಗುತ್ತೆ, ಫಾರ್ಮುಲಾ ಏನಿದೆ, ಈ ಔಟ್ಸೈಡ್ ಏನಾಗಿರುತ್ತೆ, 1/4πε0 Q/r². ಕರೆಕ್ಟಾಗಿ ಆನ್ ದ ಸರ್ಫೇಸು 1/4πε0 Q/R². ಅಲ್ಲಿಂದ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಓಕೆನಾ? ಸೊ ದಿಸ್ ಈಸ್ ದ ವೇರಿಯೇಷನ್ ಆಫ್ ಗ್ರಾಫ್. ಗೊತ್ತಾಗ್ತೀಯನಾ? ನೆಕ್ಸ್ಟ್ ಅಪ್ಲಿಕೇಶನ್. ಇದು ನಿಮಗೆ ನಿಮ್ಮ ಸಿಲೆಬಸ್ಸಿಗೆ ಇಲ್ಲ, ಬಟ್ ಇದನ್ನು ನೀವು ತಿಳ್ಕೋಬೇಕಾಗುತ್ತೆ, ನೆಕ್ಸ್ಟ್ ಕಾನ್ಸೆಪ್ಟ್ಸಲ್ಲಿ ಬೇಕಾಗುತ್ತೆ. ಸೊ ದಟ್ಸ್ ವೈ ಫೋರ್ತ್ ಅಪ್ಲಿಕೇಶನ್, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಸಾಲಿಡ್ ಸ್ಪಿಯರ್. ಇಲ್ಲಿವರೆಗೂ ಹಾಲೋ ಸ್ಪಿಯರ್ ತಗೊಂಡಿದ್ರಿ, ಈಗ ತಗೊಳ್ತಾ ಇರೋದು ಸಾಲಿಡ್ ಸ್ಪಿಯರ್. ದಿಸ್ ಸಾಲಿಡ್ ಸ್ಪಿಯರ್ ಈಸ್ ನಾನ್ ಕಂಡಕ್ಟಿಂಗ್ ಅಲ್ಲ, ನಾನ್ ಕಂಡಕ್ಟಿಂಗ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈ ಸಿಚುವೇಷನಲ್ಲಿ ಕನ್ಸಿಡರ್ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸಾಲಿಡ್ ಸ್ಪಿಯರ್ ಆಫ್ ರೇಡಿಯಸ್ R on which charge Q is uniformly distributed. Then if rho be the volume charge density, then rho is equal to Q/4/3 pi r cube. Rho ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದರೆ ಏನು, ರೋ is equal to charge per unit volume of the solid sphere is 4/3 pi r cube. So then if P is the point of observation at a distance r from O, then we draw a Gaussian surface of radius small r. ಸೊ ಒಂದು ಗಾಸಿಯನ್ ಸರ್ಫೇಸ್ನ ನಾವು ಡ್ರಾನ್ ಮಾಡ್ಕೊಳ್ತೀವಿ. ಆ್ಯಸ್ ಇಟ್ ಈಸ್ ನೀವು ಪ್ರೀವಿಯಸ್ ಒನ್ ಯಾವ ಥರ ಸ್ಟಡಿ ಮಾಡ್ತಾ ಹೋಗಿದ್ದೀರ, ಔಟ್ಸೈಡ್ ದ ಸರ್ಫೇಸ್, ಆನ್ ದ ಸರ್ಫೇಸ್, ಇನ್ಸೈಡ್ ದ ಸರ್ಫೇಸ್, ಈ 3 ಕೇಸ್ನ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಈ ಕೇಸಲ್ಲಿ ಫಸ್ಟ್ ಕೇಸಲ್ಲಿ ವ್ಯಾನ್ ಪಿ ಲೈಸ್ ಔಟ್ಸೈಡ್ ದ ಸ್ಪಿಯರ್, ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರೋದು ಸಾಲಿಡ್ ಸ್ಪಿಯರ್, ನೆನ್ಪಿಟ್ಕೊಳ್ಳಿ, ಸಾಲಿಡ್ ಸ್ಪಿಯರ್. ನಾವು ಬೈ ಗಾಸ್ ಥಿಯರಮ್, closed surface integral E vector dot ds vector is equal to Q/ε0. Then closed surface integral E ds cos 0, that is equal to Q/ε0. Now E closed surface integral ds is equal to Q/ε0. Why? because angle ಏನಾಗಿರುತ್ತೆ, 0 degree, cos 0 1 ಆಗಿರುತ್ತೆ. Now E into 4πr². ಯಾಕೆ 4πr²? ಇಲ್ಲಿ ಯಾಕೆ ಸರ್ಫೇಸ್ ತೊಗೊಳ್ತಾ ಇದ್ವಿ, ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ds ಇದೆಯಲ್ಲ. ಸೊ ವಾಟ್ ಈಸ್ ದ ಟೋಟಲ್ ಏರಿಯಾ ಆಫ್ ದ ಸಾಲಿಡ್ ಸ್ಪಿಯರ್ ಈಸ್ 4πr². ಸೊ ದಟ್ ಈಸ್ ಈಕ್ವಲ್ ಟು Q/ε0. ದೆನ್ E ಈಸ್ ಈಕ್ವಲ್ ಟು Q/4πε0 r². ನೋಡಿ, ಐದರ್ ಕಂಡಕ್ಟಿಂಗ್ ಆರ್ ನಾನ್ ಕಂಡಕ್ಟಿಂಗ್, ಗೊತ್ತಾಗ್ತೀಯನಾ? ಐದರ್ ಕಂಡಕ್ಟಿಂಗ್ ಆರ್ non-conducting, the electric field strength is equal to Q/4πε0 r². ಗೊತ್ತಾಗ್ತೀಯನಾ? ಯಾವಾಗ? when point lies outside the sphere. Then second case, when P lies on the surface of the solid sphere, r is equal to R, then E is equal to Q/4πε0 R². ಯಾಕೆ R²? ಸ್ಮಾಲ್ r ಇಸ್ ಈಕ್ವಲ್ ಟು R ಆಗಿದೆ, ಅದರ ಪ್ರೀವಿಯಸ್ ಇಕ್ವೇಷನ್ ಏನಿದೆ ಅದರಿಂದ. ಸೊ E ಇಸ್ ಈಕ್ವಲ್ ಟು, ನೋಡಿ ಕ್ಯೂನ ಏನಂತ ಬರಿಬೋದು, ಸಿಗ್ಮಾ ರೋ ಇಸ್ ಈಕ್ವಲ್ ಟು Q/4/3 pi r³ ಅಂತ ಬರ್ಕೊಂಡಿದ್ವಲ್ಲ. ಸೊ ಆ ಇಕ್ವೇಷನ್ ಪ್ರಕಾರ ಏನು ಬರ್ಕೊಳ್ತೀವಿ, Q ಇಸ್ ಈಕ್ವಲ್ ಟು 4/3 pi r³ ರೋ ಅಂತ ಬರ್ಕೊಳ್ತೀವಿ, ಡಿವೈಡೆಡ್ ಬೈ 4πε0 r². r² ಕ್ಯೂಬಲ್ಲಿ r² ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 4 ಗೆಟ್ ಕ್ಯಾನ್ಸಲ್. ದೆನ್ R ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ, R ರೋ ಡಿವೈಡೆಡ್ ಬೈ 3ε0, ಡಿನಾಮಿನೇಟರಿ ಬರುತ್ತೆ 3. ದೆನ್ ಸೊ ದಿಸ್ ಈಸ್ ದ ಇಕ್ವೇಷನ್, E is equal to r ರೋ ಬೈ 3ε0. ನೆಕ್ಸ್ಟು ಕೇಸ್ 3 ಕನ್ಸಿಡರ್ ಮಾಡೋದಾದರೆ, ವೆನ್ P ಲೈಸ್ ಇನ್ಸೈಡ್ ದ ಸ್ಪಿಯರ್, R ಈಸ್ ಲೆಸ್ ದ್ಯಾನ್ R. ನೋಡಿ, ಒಂದು ವೇಳೆ ಕಂಡಕ್ಟಿಂಗ್ ಆಗಿತ್ತು ಅಂತಂದರೆ, ಸಾಲಿಡ್ ಸ್ಪಿಯರು ಕಂಡಕ್ಟಿಂಗ್ ಆಗಿತ್ತು ಅಂದರೆ
ನಿಮಗೆ ಎಲ್ಲ ಕೇಸು ಸಿಮಿಲರ್ ಇರುತ್ತೆ, ಯಾವುದ್ರದ್ದು ಹಾಲೋ ಸ್ಪೆರಿಕಲ್ ಶೆಲ್ದು. ಬಟ್ ಇಲ್ಲಿ ನೀವು ಕನ್ಸಿಡರ್ ಮಾಡಬೇಕಾದ್ರೆ ಯಾವ ಕೇಸಲ್ಲಿ, ಥರ್ಡ್ ಕೇಸಲ್ಲಿ ಕನ್ಸಿಡರ್ ಮಾಡಬೇಕಾದ್ರೆ ನಾನ್ ಕಂಡಕ್ಟಿಂಗ್ ಅಂತ ತೊಗೊಂಡ್ರೆ ಚೇಂಜ್ ಆಗುತ್ತೆ ಸ್ವಲ್ಪ. ಯಾವ ಥರ ಚೇಂಜ್ ಆಗುತ್ತೆ ನೋಡಿ. ಸೊ ನಾನ್ ಕಂಡಕ್ಟಿಂಗ್ ಅಂತ ತೊಗೊಳ್ತಾ ಇದ್ದೀನಿ, ಇನ್ಸೈಡ್ದು ಶೆಲ್ ಏನು ಮಾಡ್ತಾ ಇದ್ದೀನಿ ಅಥವಾ ಸ್ಪಿಯರ್ ಏನು ಮಾಡ್ತಾ ಇದ್ದೀನಿ, ನಾನು ಪಾಯಿಂಟ್ನ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ದೆನ್ ನೋಡಿ, ನಾನ್ ಕಂಡಕ್ಟಿಂಗ್ ಅಂತ ತೊಗೊಂಡ್ರೆ ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಓವರ್ ಆಲ್ ದ ಸರ್ಫೇಸ್, ಎಲ್ಲ ಕಡೆನೂ ಇರುತ್ತೆ. ಅಂದರೆ ಸ್ಪಿಯರ್, ಸಾಲಿಡ್ ಸ್ಪಿಯರ್ ಅಂತಂದ್ರೆ ಇನ್ಸೈಡು ಔಟ್ಸೈಡ್ ಎಲ್ಲ ಹತ್ರನೂ ಇರುತ್ತೆ. ಸೊ ಅದಕ್ಕೆ ಈಗ ನೀವು ಗಾಸಿಯನ್ ಸರ್ಫೇಸ್ ಅಂತ ತೊಗೊಂಡ್ರೆ ಆ ಗಾಸಿಯನ್ ಸರ್ಫೇಸ್ ಒಳಗಡೆ ಎಷ್ಟಿದೆ ಅಷ್ಟು ಮಾತ್ರ ಚಾರ್ಜ್ನ ಕನ್ಸಿಡರ್ ಮಾಡಬೇಕಾಗುತ್ತೆ. ನೀವು ಓವರ್ ಆಲ್ ಸರ್ಫೇಸ್ ಅಂತ ಸ್ಪಿಯರ್ ತಗೊಂಡ್ರು ಅದರಲ್ಲಿ ನೀವೇನು ಮಾಡಬೇಕು, ಸ್ಮಾಲ್ ಗಾಸಿಯನ್ ಸರ್ಫೇಸ್ನ ಕನ್ಸಿಡರ್ ಮಾಡ್ತಾಯಿದ್ದಾರೆ, ಯಾಕೆಂದರೆ ಇನ್ಸೈಡ್ ಇದೆಯಲ್ಲ. ಸೊ ಅದಕ್ಕೋಸ್ಕರ ಸೊ ದಟ್ಸ್ ವೈ ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ಏನು ಮಾಡ್ತೀರಾ, ರೋ ಇಂಟು ವಾಲ್ಯೂಮ್ ಆಫ್ ದ ಗಾಸಿಯನ್ ಸರ್ಫೇಸ್. ಚಾರ್ಜ್ ಎಲ್ಲ ಫೈಂಡ್ ಔಟ್ ಮಾಡೋದು ಕೊಟ್ಟಿರೋದು. ಸೊ ಅದಕ್ಕೆ ರೋ ಇಸ್ ಈಕ್ವಲ್ ಟು ಏನು, ಕ್ಯೂ ಬೈ ವಿ. ದೆನ್ ಕ್ಯೂ ಇಸ್ ಈಕ್ವಲ್ ಟು ರೋ ಇಂಟು ವಿ. ಇಲ್ಲಿ ಚಾರ್ಜ್ ಇನಿಷಿಯಲಿ ಕ್ಯೂ ಇದೆ ಚಾರ್ಜು, ಈಗೇನಾಗುತ್ತೆ ಗಾಸಿಯನ್ ಸರ್ಫೇಸ್ ಇನ್ಸೈಡು ಕ್ಯೂ ಡ್ಯಾಶ್ ಆಗುತ್ತೆ. ಸೊ ದಟ್ಸ್ ವೈ ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ರೋ ಇಂಟು ವಾಲ್ಯೂಮ್ ಆಫ್ ಗಾಸಿಯನ್ ಸರ್ಫೇಸ್. ದೆನ್ ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು, ಕ್ಯೂ ಡ್ಯಾಶ್ನ ಏನಂತ ಬರ್ಕೋಬೇಕು, ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು ಕ್ಯೂ ಬೈ 4/3 ಪೈ ಆರ್ ಕ್ಯೂಬ್. ರೋ ವಾಲ್ಯೂಮ್ ಯಾವುದು ಡೆನ್ಸಿಟಿ ಇದೆಯಲ್ಲ ಪ್ರೀವಿಯಸ್ ಒನ್ನಲ್ಲಿ ಓವರ್ ಆಲ್ ಕನ್ಸಿಡರ್ ಮಾಡಿದ್ದೀವಲ್ಲ ಅದು, ಕ್ಯೂ ಬೈ 4/3 ಪೈ ಆರ್ ಕ್ಯೂಬ್ ಇಂಟು ವಾಲ್ಯೂಮ್ ಆಫ್ ದ ಗಾಸಿಯನ್ ಸರ್ಫೇಸ್ 4/3 ಪೈ ಆರ್ ಕ್ಯೂಬ್. ಸ್ಮಾಲ್ ಆರ್ ಯಾಕೆ, ಗಾಸಿಯನ್ ಸರ್ಫೇಸ್ದು ರೇಡಿಯಸ್ ಗೊತ್ತಾಗ್ತೀಯೇನಾ. ಸೊ ಕ್ಯೂ ಬೈ 4/3 ಪೈ ಆರ್ ಕ್ಯೂಬ್ ಏನು, ಓವರ್ ಆಲ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಓವರ್ ಆಲ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ, ಓಕೆನಾ, ಇಂಟು ವಾಲ್ಯೂಮ್ ಆಫ್ ದ ಸಾಲಿಡ್ ಸ್ಪಿಯರ್, ಯಾವುದು ಗಾಸಿಯನ್ ಸರ್ಫೇಸ್ ಎಷ್ಟಕ್ಕಿದೆ ಅಲ್ಲಿವರೆಗೂ. ದೆನ್ ಕ್ಯೂ ಡ್ಯಾಶ್ ಇಸ್ ಈಕ್ವಲ್ ಟು 4/3 ಗೆಟ್ ಕ್ಯಾನ್ಸಲ್, ಪೈ ಗೆಟ್ ಕ್ಯಾನ್ಸಲ್, ಉಳಿಯೋದು ಕ್ಯೂ ಆರ್ ಕ್ಯೂಬ್ ಬೈ ಕ್ಯಾಪಿಟಲ್ ಆರ್ ಕ್ಯೂಬ್. ಸೊ ಕ್ಯೂ ಡ್ಯಾಶ್ ಬದಲು ಏನು ತಗೋಬೇಕು, ಕ್ಯೂ ಆರ್ ಕ್ಯೂಬ್ ಬೈ ಆರ್ ಕ್ಯೂಬ್. ದೆನ್ ಅಕಾರ್ಡಿಂಗ್ ಟು ಗಾಸ್ ಥಿಯರಮ್, closed surface integral E vector dot ds vector is equal to q dash by epsilon naught. Now q dash can be taken as q r cube by capital R cube. Now substitute the value, closed surface integral E vector dot ds vector can be taken as E ds cos theta, theta value 0 degree. Why? Because electric field and area vector direction both are parallel to each other. Then that is equal to ಕ್ಯೂ ಡ್ಯಾಶ್ ಬದಲು ಏನು ತಗೋಬೇಕು, ಕ್ಯೂ ಆರ್ ಕ್ಯೂಬ್ ಬೈ ಎಪ್ಸಿಲಾನ್ ನಾಟ್ ಆರ್ ಕ್ಯೂಬ್. ದೆನ್ ಈ ಕ್ಲೋಸ್ಡ್ ಸರ್ಫೇಸ್ ಇಂಟೆಗ್ರಲ್ ಡಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಕ್ಯೂಬ್ ಬೈ ಎಪ್ಸಿಲಾನ್ ನಾಟ್ ಆರ್ ಕ್ಯೂಬ್. ನಾವು E into closed surface integral ds, area of sphere can be taken as 4 pi r square is equal to q r cube by epsilon naught r cube. Now E is equal to ನೋಡಿ QR by 4 pi epsilon naught r cube, QR by 4 pi epsilon naught r cube. Why? Because r square ಇಲ್ಲಿ ಕ್ಯೂಬಲ್ಲಿ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು ಕ್ಯೂ ಆರ್ ಬೈ 4 pi epsilon naught r cube. Now thus E is directly proportional to small r. So electric field inside ಯಾವ ಥರ ವೇರಿ ಆಗುತ್ತೆ, directly proportional to small r. Then fourth case, if charge is at the center of the solid sphere. ಈಗ ಪಾಯಿಂಟ್ ಅಥವಾ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ ಒಂದು ಪಾಯಿಂಟ್ ಎಲ್ಲಿದೆ, ಸೆಂಟರ್ ಆಫ್ ದ ಸಾಲಿಡ್ ಸ್ಪಿಯರ್. ಸೊ ಆ ಕೇಸಲ್ಲಿ ಏನಾಗಿರುತ್ತೆ, ಆರ್ ಇಸ್ ಈಕ್ವಲ್ ಟು 0, ಸೆಂಟರ್ ಆಫ್ ದ ಸಾಲಿಡ್ ಸ್ಪಿಯರ್ ಆರ್ ಇಸ್ ಈಕ್ವಲ್ ಟು 0, ದೆನ್ E becomes 0. Why? Because E is equal to 1/4 pi epsilon naught q by r square ಅಲ್ಲ, r ವ್ಯಾಲ್ಯೂ ಏನಾಗುತ್ತೆ 0, ಎನಿಥಿಂಗ್ ಬೈ 0 ಈಸ್ 0, ದೆನ್ E is equal to 0. ವೇರಿಯೇಷನ್ ಯಾವ ಥರ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ವಿತ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಸ್ಪಿಯರ್ ಕ್ಯಾನ್ ಬಿ ಟೇಕನ್ ಆಸ್, ಸೊ ಇನಿಷಿಯಲಿ at center it becomes 0, ಓಕೆನಾ. ನೆಕ್ಸ್ಟು ಇನ್ಸೈಡ್ ಅಪ್ ಟು ದ ಆನ್ ದ ಸರ್ಫೇಸ್ವರೆಗೂ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಮಾಲ್ ಆರ್ ಅಕಾರ್ಡಿಂಗ್ ಟು ಥರ್ಡ್ ಕೇಸ್. ನೆಕ್ಸ್ಟು ಅಕಾರ್ಡಿಂಗ್ ಟು
first case it becomes inversely proportional to square of the distance. So fourth case ಪ್ರಕಾರ ಇನಿಷಿಯಲಿ ಝೀರೋ, ನೆಕ್ಸ್ಟು ಡೈರೆಕ್ಟ್ಲಿ ಪ್ರಪೋರ್ಷ್ನಲ್ ಆಗಿ ಇನ್ಕ್ರೀಸ್ ಆಗುತ್ತೆ ಅಪ್ ಟು ಎಲ್ಲಿವರೆಗೂ ಆನ್ ದ ಸರ್ಫೇಸ್ವರೆಗೂ. ನೆಕ್ಸ್ಟ್ ಏನಾಗುತ್ತೆ, ಔಟ್ಸೈಡು ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಆಗಿರುತ್ತೆ. ಓಕೆನಾ? ನಾವು ಸೊ ದಿಸ್ ಇಸ್ ಅಬೌಟ್ ದ ಫಸ್ಟ್ ಚಾಪ್ಟರ್, ಎಲೆಕ್ಟ್ರಿಕ್ ಫೀಲ್ಡ್, electric charges and fields. Thank you.